ಕಾಂತಿ ಥಳ ಥಳಿಪಮೈ ಕಾಂತಿ ಮಿಂಚಿನಂದದಿ ಪೊಳೆ ಬೆಳಗು ಅವಯವದೊಳಗೆ ಸರ್ವಾಭರಣದಿಯು ಬೆರೆಯೇ ಬೆಳಗು ಅವಯವದೊಳಗೆ ಸರ್ವಾಭರಣದಿಯು ಮೆರೆಯೇ ನಲಿದುಟ್ಟ ಪಟ್ಟಾವಳಿಯ ಸೆರಗುತ್ತ ಸರಿಯೇ ನಲಿದುಟ್ಟ ಪಟ್ಟಾವಳಿಯ ಸೆರಗುತ್ತ ಸರಿಯೇ ಕಂಚು ಕವುತೋ ಪರಿಯೇ ಗಿಳಿಯ ಮುಂಗೈಯೋಣ ತದಗೆ ಗಿಳಿಯ ಮುಂಗೈಯೋಣ ತದಗೆ ಮೃದು ನುಡಿ ನುಡಿಯೇ ಮೃದು ನುಡಿ ನುಡಿಯೇ ಬಳುಕುತ್ತ ಬಳುಕುತ್ತ ಬರೆಗೆ ವಿಠಲ ಹೃದಯ ಬಿರಿಯೇ ತಳುವಲೆ ಶೋಣಿತ ಪುರಕ್ಕೆ ವಿಹರಿಸಿದಳು ವನದಿ ವಿಹರಿಸಿದಳು ವನದಿ ವಿಹರಿಸಿದಳು ವನದಿ ಮೋಹಿನಿ ವಿಹರಿಸಿದಳು ವನದಿ
ಚಂಚಲಾಕ್ಷಿ ಸುಳಿಯೇ ಕಾಂಚನಾಂಗಿ ನುಡಿಯೇ
ಆದ್ರೆ ನೀವು ಮೋಸ ಹೋಗಿದ್ದೀರಾ ಅಂತ. ಯಾಕೆ ಮೋಸ ಹೋಗಿದ್ದೀರಿ. ಇದು ಬಂದದ್ದು ಹೆಣ್ಣಲ್ಲ. ಆದ್ರೆ ನಿಮ್ಮ ಚಾಲಿಯನ್ನು ನೀವು ಬಿಡ್ಲಿಲ್ಲ. ಹಳೇ ಚಾಲಿ. ಹೌದು. ಹೆಣ್ಣು ಮಕ್ಕಳು ಬಂದಾಕ್ಷಣದಲ್ಲಿ ಅವರನ್ನು ಕುಣಿಸುವುದು. ನಾನು ಕುಣಿಯಕ್ಕಾಗಿ ಬಂದದ್ದ. ಮತ್ತೆ ಅಲ್ಲಪ್ಪ, ಮತ್ತೆ ಕುಣಿಯುವವರು ಬೇರೆ ಇದ್ದಾರೆ. ಹೌದು. ನಾನು ಕುಣಿಯುವುದಕ್ಕೆ ಬಂದದ್ದಲ್ಲ. ಅಂದ ಹಾಗೆ ಇದು ಹೆಣ್ಣಂತ ಭಾವಿಸಿದ್ದೀರಾ? ಮತ್ತೆ ಇದು ಹೆಣ್ಣಲ್ಲ ಸ್ವಾಮಿ, ಇದು ಸ್ತ್ರೀ ವೇಷ. ಸ್ತ್ರೀ ವೇಷ? ಹೌದು. ಯಾಕೆ ಸ್ತ್ರೀ ವೇಷ? ಮೋಸ ಮಾಡುವುದಕ್ಕಾಗಿ. ಯಾರಿಗೆ? ಅಲ್ಲ, ನಿಮ್ಮ ಮನಸ್ಸಲ್ಲಿ ಈಗ ಆಲೋಚನೆ ಬರ್ಬೋದು, ಈ ಹೆಣ್ಣು ವೇಷ ಮಾಡುವವರೆಲ್ಲ ಮೋಸಗಾರರು ಅಂತ. ಹೌದು. ಇದು ಅದಕ್ಕಾಗಿ ಎಲ್ಲ ಸ್ವಾಮಿ. ನನ್ನ ಭಕ್ತನಾದಂತಹ ಪ್ರಹ್ಲಾದನ ಮಗ ವಿರೋಚನ, ಆತ ದುಷ್ಟನಾಗಿದ್ದಾನೆ. ಹುಟ್ಟುವ ಆರಂಭದಲ್ಲಿ ಆತ ದುಷ್ಟನಾಗಿರಲಿಲ್ಲ. ಬೆಳೆಯುತ್ತಾ ಪರಿವಾರದ ಜೊತೆ ಸೇರುವುದರ ಮೂಲಕವಾಗಿ ಆತ ದುಷ್ಟನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ದುಷ್ಟನಾಗಿದ್ದಾನಂತ ಹೇಳಿದ್ರೆ ವಧೆಗೆ ಅರ್ಹನಾಗಿದ್ದಾನೆ. ಆತನನ್ನು ವಂಚಿಸುವುದಕ್ಕಾಗಿ ಈ ಹಿಂದಿನ ವೇಷವನ್ನೇ ನಾನು ಮಾಡಿದ್ದು. ಮೋಹಿನಿಯ ರೂಪವನ್ನು ಮಾಡಿದ್ದೇನೆ. ಇನ್ನು ಆತನ ಬಳಿಗೆ ನಾನು ಹೋಗಬೇಕು. ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿದ್ದೇನೆ. ನೋಡಿದ್ದೀರಾ, ಕುಪ್ಪಸವನ್ನು ಧರಿಸಿದ್ದೇನೆ. ಆ ಕುಪ್ಪಸಕ್ಕೆ ಕುಪ್ಪುವಂತಹ ಸೀರೆಯನ್ನು ಧರಿಸಿದ್ದೇನೆ. ಅಷ್ಟೇ ಮಾತ್ರವಲ್ಲ, ಸರ್ವಾಭರಣಗಳನ್ನು ಧರಿಸಿಕೊಂಡೇ ಆಗಿದೆ. ಈಗ ಹೆಣ್ಣು ಅಂತ ಅವನಿಗೆ ಇದು ವೇಷ ಅಂತ ಅವನಿಗೆ ಗೊತ್ತಾಗಬಾರ್ದು. ಹೆಣ್ಣಿನ ರೂಪದಲ್ಲಿ ಹೆಣ್ಣು ಮಕ್ಕಳಿಗೆ ಅತಿ ಪ್ರಿಯ ಯಾವುದು ಗೊತ್ತುಂಟ ನಿಮಗೆ? ಹೂ. ಹೌದು. ಆ ಹೂವನ್ನು ಅರಸುತ್ತಾ ಆತನ ಮುಂದೆ ಒರೆಯಬೇಕಾಗಿದೆ. ತಡ ಮಾಡುವುದಲ್ಲ, ಸುಮವನ್ನು ಕೊಯ್ಯುತ್ತಾ ಆತನವರೆಗೆ ಹೋಗುತ್ತೇನೆ. ಅಲ್ಲ, ನೇರ ಒಳ ಪ್ರವೇಶ ಮಾಡುವುದು ಅಂತ. ನೇರ ಪ್ರವೇಶ ಮಾಡದೆ ನಾನೊಂದು ಸಂತೋಷದ ವಿಷಯವನ್ನು ಹೇಳುವುದಕ್ಕೆ ಬೇಕಾಗಿ ಬಂದದ್ದು. ಮಾತು ಹೇಳ್ತಿದ್ದೆ ನಾನು. ಇಲ್ಲ, ನಾನು ನಿಶ್ಶಬ್ದವಾಗಿ ಬಂದದ್ದು. ನಿನಗೊಂದು ಸ್ವಾಮಿಯೇ ಅಂತಾದ್ರೂ ಕರೀಲಿಕ್ಕೆ ಏನು ಸಂತೋಷ ನಿನಗೆ? ಸಂತೋಷ ಅಂತ ನಿನ್ನ ಹೆಂಡತಿ ಹೆತ್ತರು? ಹೆಂಡತಿ ಅಂತ ಮತ್ತೆ ಸಂತೋಷ. ಇದು ಬೇರೆ ವಿಷಯ. ನೀವೊಂದು ಹೇಳಿ, ಎಲ್ಲ ತಿರುಗಾಡಬೇಕು. ಯಾರು ನನ್ನ ಬಗ್ಗೆ ಏನು ಹೇಳ್ತಾರೆ, ಏನಾದ್ರು ಹೊಸ ವಿಷಯ ಇದ್ರೆ ತಿಳಿಸ್ಬೇಕು. ಬೇಕೇ ಬೇಕದು. ಹೌದಲ್ಲ? ಇವತ್ತಿದ್ದಾಗೆ ನಾಳೆ ಇರುವುದಿಲ್ಲ. ಇಲ್ಲ, ನಾವು ಕೊಡುದು ಕಡಿಮೆ ಮಾಡಿದ ಕೂಡಲೇ ನಮ್ಮ ಬಗ್ಗೆ ಆಕ್ಷೇಪ. ಹೌದೌದೌದು. ತುಂಬಾ ತಿರುಗಾಡಿದೆ, ಎಲ್ಲಿ ಹೋದ್ರೂ ಹೊಸ ವಿಷಯ ಇಲ್ಲ. ಏನಿಲ್ಲ, ಏನಿಲ್ಲ. ಏನು ಮಾತಾಡೋದಿಲ್ಲ. ನನಗೆ ಬಹಳ ಬೇಸರ. ಯಾಕೆ? ನಮ್ಮ ದೊರೆಗಳಿಗೆ ಒಂದು ಹೊಸ ವಿಷಯ ತಿಳಿಸಲಿಕ್ಕೆ ಆಗ್ಲಿಲ್ಲಲ್ಲ ಎಂಬ ಕೊರಗು ನಿನಗೆ. ಇನ್ನು ನಾನು ಬದುಕುವುದೇ ಇಲ್ಲ. ನೀನು ಕೊರಗಿದೆಯಾ? ಕೊರಗಿ 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 ಬದುಕುವುದಿಲ್ಲ ಅಂತ ತೀರ್ಮಾನ ಮಾಡಿ ಕಾಡಿಗೆ ಹೋದೆ. ಎಂತ ಆದರ್ಶನ! ದೊರೆಗಳಿಗೆ ತಿಳಿಸುವುದಕ್ಕೆ ಒಂದು ಸಿಹಿ ಸುದ್ದಿ ಇಲ್ಲ ಅಂತ ಆಗುವಾಗ ನಿನಗೆ ಬದುಕು ಬೇಡ ಅಂತ ಆಗುತ್ತದೆ. ನಿನ್ನಂತ ಸೇವಕ ಬೇಕು. ಕಾಡಿಗೆ ಹೋದೆ, ದೊಡ್ಡ ಗಟ್ಟಿ ಜಾತಿಯ ಮರ ನೋಡಿದೆ. ಅದು ಯಾಕೆ ಗಟ್ಟಿ ಜಾತಿ ನೋಡುದು? ಮರ ಗಟ್ಟಿ ಹಗ್ಗ ತೆಕ್ಕೊಳ್ಳಿಕ್ಕೆ ಆಗಲ್ಲ, ಕಡಿಲಿಕ್ಕೆ ಆಲೋಚನೆ ಮಾಡಿದೆ. ಆಗಲ್ಲ, ಹಗ್ಗ ತೆಕ್ಕೊಳ್ಳಿಕ್ಕೆ ಒಂದು ಮೊಳ ಹಗ್ಗ ಹಿಡಿದು ಕುತ್ತಿಗೆಗೆ ಹಾಕಿ ಒಂದು ಮೊಳ ಸಾಕಾಗುತ್ತೆ. ಸಾಕಾಗ್ತದೆ. ಕೊಂಬೆಗೆ ಸಿಕ್ಕಿಸಿದ್ದೇನೆ, ಇನ್ನು ಎಲ್ಲಿದ್ದೇನೆ ಅಂತ ಆಲೋಚನೆ ಮಾಡುವಾಗ ಲಟ ಲಟ ಅಂತ ಮುರಿ. ಅಲ್ಲ, ಮತ್ತೆ ಗಿಜಿಕ್ 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 ಜಿಗ್ 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 ಗಿಜಿಕ್ ಗಿಜಿಗ್ ಗಿಜಿಕ್ ಗೆಜ್ಜೆಯ ಶಬ್ದ. ನನಗೆ ಗೊತ್ತಾಯ್ತು. ಯಾರೋ ಹೆಣ್ಣೊಬ್ಬಳು ಮೊದಲೇ ಅಲ್ಲಿ ಆತ್ಮಹತ್ಯೆ ಮಾಡಿದ್ದಾಳೆ. ಅವಳ ಪ್ರೇತ ಬರುವ ಶಬ್ದ ಆಗಿರ್ಬೇಕು. ಅವಳು ಒಳ್ಳೆ ನಾಟ್ಯದವಳಾಗಿರ್ಬೇಕು. ಈಗ ಒಂದು ಶ್ರೀವೇಷದವರೆಲ್ಲ ಬಂದ್ರೆ ಅವರಿಗೆ ಹೊತ್ತಿಷ್ಟು ಇದು ಅದು ಆತ್ಮಹತ್ಯೆದಲ್ಲ, ಮತ್ತೆ ಎಂತದಿಂದ ಹಗ್ಗ ಬಿಚ್ಚಿಸಿ ಹೀಗೆ ನೋಡ್ತೇನೆ. ನಿನಗೆ ಸಾಯ್ಲಿಕ್ಕೆ ಹೊರಟವ ಬಿಚ್ಚಿದ್ಯಾ? ಬಿಚ್ಚಿದೆ. ನಿನಗೂ ಗೆಜ್ಜೆ ಶಬ್ದ ಕೇಳುವಾಗ ಬೇಡ ಅಂತ. ಅಂದವಾದ ಚಂದವಾದ ಹೆಣ್ಣು ನಾಯಿ ಮರಿ. ನಾಯಿ ಮರಿ, ನಾಯಿ ಮರಿಯ ಕೊರಡಿಗೆ ಗೆಜ್ಜೆ ಕಟ್ಟಿದ್ಯಾರು? ಹಾಗಲ್ಲ, ನಾಯಿ ಮರಿ ಅಲ್ಲ, ಮತ್ತೆ ನಾರಿ ಮಣಿ. ನಾರಿ ಮಣಿ
ಅವಳ ಕಾಲಲ್ಲಿ ಗೆಜ್ಜೆ ಐತೆ, ಗೆಜ್ಜೆಯ ಸಪ್ಪಳ. ಯಾರಾದ್ರೂ ಕಾಡಿನ ಆಟವಿಕರಾಗಿರ್ಬಹುದು. ಬೇಡ್ರ ಜಾತಿಯ ಹುಡುಗಿ ಲಾಲಿತು ಧನುಜಾಧೀಶ ನುಡಿ ಆಲಿತು ಗುಣಮಯ ಕೋಶ ಲಾಲಿತು ಧನುಜಾಧೀಶ